ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಸೆಪ್ಟೆಂಬರ್ 2ನೇ ತಾರೀಕು ನಮಗೆ FI ಅಂಡ್ DI ಎರಡು ತರ ಪರ್ಫಾರ್ಮ್ ಯಾವ ತರ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇದು ಸೆಪ್ಟೆಂಬರ್ 2ನೇ ತಾರೀಕು. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೊ FIIs ಸೊ ನಮ್ಗೆ ಇದು ಆಪ್ಷನ್ ಸೈಡ್ ಅಂಡ್ ಫ್ಯೂಚರ್ ಸೈಡ್. ಸೊ ಇದು ಕ್ಯಾಶ್ ಸೈಡ್. ಸೊ ಆಪ್ಷನ್ ಸೈಡ್ ಆದ್ರೆ OI ಕಾಲ್ ಸೈಡ್ ಆದ್ರೆ ಬುಲ್ ನ ಮಾಡಿದ್ದಾರೆ 13,000 ಚಿಲ್ಲರೆ ಕೋಟಿನ ಅವರು ಬುಲ್ ಮಾಡಿದ್ದಾರೆ. ಸೊ ಅಂಡ್ ಪುಟ್ ಸೈಡ್ ಇದೆ. ಸೊ ಪುಟ್ ಸೈಡ್ ನ ಬೇರಿಶ್ ಮಾಡಿದ್ದಾರೆ. ಸೊ ಅದೇ ತರ ಫ್ಯೂಚರ್ಸ್ ಅಲ್ಲಿ ನೋಡೋದಾದ್ರೆ ಸೊ ಫ್ಯೂಚರ್ಸ್ ಅಲ್ಲಿ ಓವರ್ ಆಲ್ ವ್ಯೂ ಆದ್ರೆ ಅವರು ಬೇರಿಶ್ ಅಲ್ಲಿ ಮಾಡಿದ್ದಾರೆ ಫ್ಯೂಚರ್ಸ್ ನ. ಅಂದ್ರೆ ನಿಫ್ಟಿ ಫ್ಯೂಚರ್ಸ್ ನ ಅವರು ಬೇರಿಶ್ ಮೋಡ್ ಗೆ ತಗೊಂಡ್ ಬಂದಿದ್ದಾರೆ. ಸೇಮ್ ಫ್ಯೂಚರ್ಸ್ ನಮ್ಗೆ ಬೇರಿಶ್ ಮೋಡ್ ಬಂದಾಗ ಆಲ್ಮೋಸ್ಟ್ ಆಲ್ ನಮ್ಗೆ ಕ್ಯಾಶ್ ಮಾರ್ಕೆಟ್ ಕೂಡ ಸೊ ಬೇರಿಶ್ ಅಲ್ಲೇ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಬೇರಿಶ್ ಇದು FI ಮಾತ್ರ ಬೇರಿಶ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಸೊ ಇಲ್ಲಿ DI ಡೇಟಾ ಏನಿದೆ, DI ಡೇಟಾ 2,550 ಕೋಟಿ DI ಡೇಟಾ ಏನಿದೆ, ಈ ಡೇಟಾ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಓವರ್ ಆಲ್ ನಿನ್ನೆ ಕಂಪೇರಿಟಿವ್ಲಿ FI ಅಂಡ್ DI ಕಂಪೇರ್ ಮಾಡಿದ್ರೆ ಸೊ DIs ಪಂಪ್ ಮಾಡಿದ್ದಾರೆ, ಮಾರ್ಕೆಟ್ ಒಳಗಡೆಗೆ ಅಮೌಂಟ್ ನ ಪಂಪ್ ಮಾಡಿದ್ದಾರೆ. ಇವರು ಪಾಸಿಟಿವ್ ಅಲ್ಲಿ ಮಾರ್ಕೆಟ್ ನ ಸೆಂಟಿಮೆಂಟ್ ನ ಕ್ಲೋಸ್ ಮಾಡಿದ್ರೆ, ಇವರು ನೆಗೆಟಿವ್ ಅಲ್ಲಿ ಮಾರ್ಕೆಟ್ ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ನಾವು ಗ್ಲೋಬಲ್ ಮಾರ್ಕೆಟ್ಸ್ ನ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸೊ ಒಂದು ಇಲ್ಲಿ US ಮಾರ್ಕೆಟ್ಸ್ ಅಲ್ಲಿ ಡೌಜನ್ಸ್ ನಮ್ಗೆ 100 ಅಂದ್ರೆ 104 ಪಾಯಿಂಟ್ ನಮ್ಗೆ ಚೇಂಜಸ್ ಕಾಣಿಸ್ತಾ ಇದೆ. ಅದೇ ತರ ನಮ್ಗೆ ನಾಸ್ಡಾಕ್ ಕೂಡ ಅಷ್ಟೇ 175 ಪಾಯಿಂಟ್ ಚೇಂಜಸ್ ನ ಕಾಣಿಸ್ತಾ ಇದೆ. ಸೊ ಆದ್ರೆ ಓವರ್ ಆಲ್ ಟ್ರೆಂಡ್ ಮಾತ್ರ ಇವ್ರು ಹೇಳ್ತಿರೋದು ಸೊ ಬುಲ್ಲಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ತಿದ್ದಾರೆ. ಬಟ್ ಚೇಂಜಸ್ ನೋಡಿದ್ರೆ ನೆಗೆಟಿವ್ ಅಲ್ಲಿ ಕಾಣಿಸ್ತಿದೆ ನಮ್ಗೆ. ಅದೇ ತರ ಯುರೋಪಿಯನ್ ಮಾರ್ಕೆಟ್ಸ್ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಸೊ ನೋಡಿ ಡಾಕ್ಸ್ ಕೂಡ 550 ಪಾಯಿಂಟ್ ನಮ್ಗೆ ನೆಗೆಟಿವ್ ಅಲ್ಲಿ ಕಾಣ್ತಿದೆ. ಅದೇ ತರ FTSE ಕೂಡ 79 ಪಾಯಿಂಟ್ ನಮ್ಗೆ ನೆಗೆಟಿವ್ ಅಲ್ಲಿ ಕಾಣಿಸ್ತಿದೆ. ಸೊ ಇಲ್ಲಿ FTSE ನ ಅವರು ಬುಲ್ಲಿಶ್ ಅಂತ ಟ್ರೆಂಡ್ ಮಾಡಿದ್ದಾರೆ. ಸೊ ಇದನ್ನ ಮಾತ್ರ ಬೇರಿಶ್ ಅಂತ ನೋಡಿದ್ದಾರೆ. ಸೊ ಯಾಕೆ ಈ ತರ ಸೊ ಇದು ನೆಗೆಟಿವ್ ಇದ್ರು ಬುಲ್ಲಿಶ್ ಅಂತ ಕಾಣಿಸ್ತಿದೆ ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಡಂಪಿಂಗ್ ಎಲ್ಲ ನೋಡಿದಾಗ ಮನಿ ಫ್ಲೋ ಮಾತ್ರ ಬುಲ್ಲಿಶ್ ಮೋಡಲ್ ಇರುತ್ತೆ. ಅದಕ್ಕೆ ರಿಸಲ್ಟ್ ಈ ತರ ಇರುತ್ತೆ. ಸೊ ನಮ್ಗೆ ಇದಕ್ಕಿಂತ ಏನಪ್ಪಾ ಅಂತಂದ್ರೆ ನಮ್ಗೆ ಈ ಪಾಯಿಂಟ್ಸ್ ಏನ್ ಚೇಂಜಸ್ ಆಗಿದೆ, ಈ ಚೇಂಜಸ್ ಆಗಿರೋ ಪಾಯಿಂಟ್ಸ್ ನ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತು ಎಲ್ಲಿ ಕ್ಲೋಸ್ ಆಗಿತ್ತು ಅನ್ನೋದು ಕೂಡ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಅದೇ ತರ ಇನ್ನ ನಮ್ಮ ಏಷ್ಯನ್ ಮಾರ್ಕೆಟ್ಸ್ ಬರೋದಾದ್ರೆ ಸೊ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸೊ ಇಲ್ಲಿ ನೋಡಿ ಏಷ್ಯನ್ ಮಾರ್ಕೆಟ್ಸ್ ನಾವು ನೋಡ್ತಾ ಇರೋದಾದ್ರೆ ನಿಕ್ಕೆ ಆಗಿರ್ಬೋದು. ಸೊ ನಿಕ್ಕೆ ಇನ್ನು ಪ್ರೆಸೆಂಟ್ ನೆಗೆಟಿವ್ ಅಲ್ಲಿ ಇದೆ. ಸೊ ಅಂಡ್ ಶಾಂಘೈ ಕೂಡ ಅಷ್ಟೇ. ಸೊ ಒಂದ್ ಸೆಕೆಂಡ್. ಸೊ ಇಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಶಾಂಘೈ ಕೂಡ ಅಷ್ಟೇ. ಸೊ ಇಲ್ಲಿ ನೋಡಿ ಸೊ ಹ್ಯಾಂಗ್ಸೆಂಗ್ ಆಗಿರ್ಬೋದು, ಸೊ ತೈವಾನ್ ಆಗಿರ್ಬೋದು. ಸೊ ತೈವಾನ್ ಆದ್ರೆ ಇಲ್ಲಿ ಏನು ರಿಪೋರ್ಟ್ ತೋರಿಸಿಲ್ಲ. ಹ್ಯಾಂಗ್ಸೆಂಗ್ ಕೂಡ 120 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ನಮ್ಗೆ ಶೋ ಆಗ್ತಿದೆ. ಅದೇ ತರ ಜಕಾರ್ತ ಆಗಿರ್ಬೋದು 65 ಪಾಯಿಂಟ್ ಜಕಾರ್ತ ಪಾಸಿಟಿವ್ ಅಲ್ಲಿ ಇದೆ. ಸೊ ಶಾಂಘೈ ಮಾತ್ರನು ನಮ್ಗೆ 17 ಪಾಯಿಂಟ್ಸ್ ನೆಗೆಟಿವ್ ಅಲ್ಲೇ ಇದೆ. ಆದ್ರೆ ಓವರ್ ಆಲ್ ಟ್ರೆಂಡ್ ನೋಡಿದ್ರೆ ಸೊ ಅಂದ್ರೆ ಇದು ಏನಾಗಿದೆ ಅಂದ್ರೆ ಚೇಂಜಸ್ ನ ಮಾತ್ರ ತೋರಿಸ್ತಿರುತ್ತೆ, ವ್ಯಾಲ್ಯೂಸ್ ಚೇಂಜಸ್ ಇಲ್ಲಿರುತ್ತೆ. ಟ್ರೆಂಡ್ ಪರ್ಫಾರ್ಮೆನ್ಸ್ ಅಂದ್ರೆ ಓವರ್ ಆಲ್ ರಿಸಲ್ಟ್ ನ ನೋಡೋದಾದ್ರೆ ನಮ್ಗೆ ಬುಲ್ಲಿಶ್ ಮೋಡ್ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇನ್ನ ಕಮಾಡಿಟಿ ವಿಚಾರಕ್ಕೆ ಬರೋದಾದ್ರೆ ಸೊ ಕಮಾಡಿಟಿ ವಿಚಾರದಲ್ಲಿ ಸೊ ನಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಬಂದು ನೆಗೆಟಿವ್ ಓಡ್ತಾ ಇದೆ ಪ್ರೆಸೆಂಟ್. ಅಂಡ್ ಗೋಲ್ಡ್ ಆದ್ರೆ ಸೊ ಗೋಲ್ಡ್ ಇಷ್ಟೊತ್ತು ನಮ್ಗೆ ಸೊ ಅರೌಂಡ್ ಒಂದು 530 ಅಲ್ಲಿ ಆದ್ರೆ ಇದು ಆಲ್ಮೋಸ್ಟ್ ಪಾಸಿಟಿವ್ ಅಲ್ಲಿ ಇತ್ತು. ಆಲ್ಮೋಸ್ಟ್ ಒಂದು 15 ಪಾಯಿಂಟ್ ವರೆಗೂ ಇತ್ತು. ಪ್ರೆಸೆಂಟ್ ಆದ್ರೆ 1 ಪಾಯಿಂಟ್ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದೆ. ಕ್ರೂಡ್ ಆಯಿಲ್ ಬಂದು ಅದು ಕೂಡ ಅಷ್ಟೇ 1 ಪಾಯಿಂಟ್ ಕೂಡ ಇಲ್ಲ, ಪಾಸಿಟಿವ್ ಅಲ್ಲಿ ಜಸ್ಟ್ ಶೋ ಆಗ್ತಿದೆ ಅಷ್ಟೇ, ಬಟ್ 1 ಪಾಯಿಂಟ್ ಕೂಡ ಇಲ್ಲ. ಸೊ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಇವತ್ತಿರುವಂತ ಡೇಟಾನ ನೋಡಬಹುದು. ಸೊ ಅದೇ ತರ ಇನ್ನ ನೋಡೋದಾದ್ರೆ ಸೊ ನಮಗೆ ಗಿಫ್ಟ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ನೋಡೋಣ. ಸೊ ಇಲ್ಲಿ ಗಿಫ್ಟ್ ನಿಫ್ಟಿ ಇದೆ. ಗಿಫ್ಟ್ ನಿಫ್ಟಿ ನೈಟ್ ಕ್ಲೋಸ್ ಆಗ್ಬೇಕಾದ್ರೆ ಅಂದ್ರೆ ಆಲ್ಮೋಸ್ಟ್ ಸೊ 2 ಗಂಟೆಗೆ ಕ್ಲೋಸ್ ಆಗುತ್ತೆ, 2:30 ಕ್ಲೋಸ್ ಆಗುತ್ತೆ ಮಾರ್ಕೆಟ್. ಸೊ 2:30ಗೆ ಕ್ಲೋಸ್ ಆಗ್ಬೇಕಾದ್ರೆ ಗಿಫ್ಟ್ ನಿಫ್ಟಿ 2:30 ಕ್ಲೋಸ್ ಆಗ್ಬೇಕಾದ್ರೆ 40% ಸೊ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿತ್ತು. ಬಟ್ ಈಗ ಓಪನ್ ಮಾಡಿದಾಗ ಕೂಡ ಮತ್ತೆ 6:30ಗೆ ಮಾರ್ನಿಂಗ್ 6:30ಗೆ ಓಪನ್ ಆದಾಗ ಕೂಡ 40 ಪಾಯಿಂಟ್ಸ್ ನೆಗೆಟಿವ್ ಅಲ್ಲೇ ಶೋ ಆಗ್ತಾ ಇದೆ. ಸೊ ಅಂದ್ರೆ ಎವ್ರಿಥಿಂಗ್ ಒಂದು ಬೇರಿಶ್ ಮೋಡಲ್ ಇದಾರೆ. ಸೊ ನೋಡಿ ಇದು ಚಾರ್ಟ್. ಸೊ ನಮ್ದು ಗಿಫ್ಟ್ ನಿಫ್ಟಿ ಚಾರ್ಟ್ ಸೊ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಇದೆ ಇಲ್ಲಿ. ಸೊ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಸೊ ಇಲ್ಲಿ ಕೂಡ ನಮ್ಗೆ ನೆಗೆಟಿವ್ ಅಲ್ಲಿ ಇದೆ. ಸೊ ಆಲ್ಮೋಸ್ಟ್ ಅಂದ್ರೆ ಸೊ ನೆಗೆಟಿವ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಿದೆ ಇಲ್ಲಿ. ಸೊ ಅಂಡ್ ನಾವು ನೋಡ್ಬೇಕಾಗಿರೋ ಇವತ್ತು ಮೈನ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸೊ ಸೆಪ್ಟೆಂಬರ್ ಮಂತ್ 3ನೇ ತಾರೀಕು ಮತ್ತೆ 4ನೇ ತಾರೀಕು GST ಕೌನ್ಸಿಲ್ ಮೀಟಿಂಗ್ ಇದೆ. ಸೊ ಇಲ್ಲಿ ನಮ್ಗೆ ಇವಾಗ ಯಾವ ತರ ನಮ್ಗೆ ಏನ್ ಡೇಟಾ ಬರುತ್ತೆ ಅನ್ನೋದು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಸೆಪ್ಟೆಂಬರ್ 3-4 ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇವಾಗ GST ಈ ಪ್ಯಾನಲ್ ಅಲ್ಲಿ ಏನಾದ್ರು ಟ್ಯಾಕ್ಸ್ ರಿಲೀಫ್ ಬರ್ಬೋದಾ, ಇಲ್ಲ ಟ್ಯಾಕ್ಸ್ ಏನಾದ್ರು ಸ್ಲಾಬ್ಸ್ ಏನಾದ್ರು ಚೇಂಜ್ ಆಗ್ಬೋದಾ, ಸೊ ಈ ತರ ಡೇಟಾ ಕೂಡ ಬರ್ಬೋದು. ಸೊ ಹಾಗಾಗಿ ನಾವು ಅದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಇನ್ನ ನಾವು ನೋಡೋದಾದ್ರೆ ನೆಕ್ಸ್ಟ್
ಸೊ ಸೆಪ್ಟೆಂಬರ್ ಮಂತ್ ಅಲ್ಲಿ ಯಾವಾಗಲೂ ಕೂಡ ನಾನು ಹೇಳಿದ್ದೆ ಸೀಸನಲ್ ವೊಲಾಟಿಲಿಟಿ ಇರುತ್ತೆ ಅಂತ. ನೋಡಿ ಸೆಪ್ಟೆಂಬರ್ ಸೀಸನಲ್ ರಿನ್ಸ್ ಬೇರಿಶ್ ಮೋಡಲ್ ತೋರಿಸ್ತಾ ಇದೆ. ಲಾಸ್ಟ್ 6 ಇಯರ್ಸ್ ಇಂದ 10 ಇಯರ್ಸ್ ವರೆಗೂ ರಿಸರ್ಚ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ನಿಫ್ಟಿ ಯಾವಾಗೂ ಕೂಡ ಕ್ಲೋಸ್ ಮಾಡೋದು ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡುತ್ತಂತೆ. ಲಾಸ್ಟ್ 6 ಇಯರ್ಸ್ ಟು 10 ಇಯರ್ಸ್ ರಿಸರ್ಚ್ ಪ್ರಕಾರ ಅವ್ರು ಹೇಳೋದಾದ್ರೆ ಸೊ ಬೇರಿಶ್ ಅಲ್ಲೇ ಕ್ಲೋಸ್ ಮಾಡ್ತಾರೆ ಅಂತ. ನೋಡಿ 15 ಅಲ್ಲಿ ಆಗಿರ್ಬೋದು, 16 ಆಗಿರ್ಬೋದು, 17, 18, 20, ಅಗೇನ್ 22. ಸೊ ಎಲ್ಲಾ ಕೂಡ ನಮ್ಗೆ ಏನಾಗುತ್ತೆ, ರೆಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ 2%, 3%. ಸೊ ಎಲ್ಲಾ ಕೂಡ ಕರೆಕ್ಷನ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದೆ. ಸೊ ಹಾಗಾಗಿ ಸೊ ಆ ವಾಲಟಿಲಿಟಿನ ನೋಡ್ಬೋದು. ನೆನ್ನೆ ಕೂಡ ನಾನು ಹೇಳಿದೆ, ಸೊ ಮಾರ್ಕೆಟ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಟ್ರೆಂಡ್ ಹೋಗುತ್ತೆ, ಸೊ ಅಗೇನ್ ಅದೇನಾಗುತ್ತೆ, ಕರೆಕ್ಷನ್ ಆಗುತ್ತೆ, ಅಗೇನ್ ಟ್ರೆಂಡ್ ಹೋಗುತ್ತೆ, ಅಗೇನ್ ಕರೆಕ್ಷನ್ ಆಗುತ್ತೆ. ಸೊ ಈ ತರ ಅಂದ್ರೆ ಸೊ ಒಂದು ಬಾಟಮ್ ಇರುತ್ತೆ, ಸೊ ಈ ಬಾಟಮ್ ಲೈನ್ ಇಂದ ಟಾಪ್ ಲೇಯರ್ ಹೋಗುತ್ತೆ, ಸೊ ಅಗೇನ್ ಟಾಪ್ ಲೇಯರ್ ಇಂದ ಮತ್ತೆ ಬಾಟಮ್ ಬರುತ್ತೆ, ಮತ್ತೆ ಟಾಪ್ ಹೋಗುತ್ತೆ, ಮತ್ತೆ ಈ ತರ ವಾಲಟಿಲಿಟಿ ಅನ್ನೋದು ಸೊ ಕಾಣಿಸ್ತಾನೆ ಇರುತ್ತೆ ಸೆಪ್ಟೆಂಬರ್ ಮಂತ್ ಅಲ್ಲಿ. ಸೊ ಇದನ್ನ ನಾವು ನೋಡ್ಕೊಂಡು ಒಂದಷ್ಟು ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಇನ್ನ ಸಪೋರ್ಟ್ ಲೈನ್ಸ್ ಎಲ್ಲ ರೆಸಿಸ್ಟೆನ್ಸ್ ಲೈನ್ಸ್ ಕೂಡ ನಮ್ಮ ಚಾರ್ಟ್ ಅನಾಲಿಸಿಸ್ ಅಲ್ಲಿ ಇದೆ. ಯಾರಾದ್ರೂ ಹೋಪ್ ನೋಡಿಲ್ಲ ಅಂತಂದ್ರೆ ಒಂದ್ಸರಿ ನೋಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಎನಿವೇ ಎಲ್ರು ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ಲಿ ಇವತ್ತು ಅಂತ ಕೇಳ್ತಾ, ಸೊ ಥ್ಯಾಂಕ್ ಯು.